ನಮಸ್ತೆ ವೀಕ್ಷಕರೇ, ನಾನ್ ನಿಮ್ಮ ಮೀತಾ ಕ್ರಿಸ್ಟಲ್. ನೆಕ್ಸ್ಟ್ ಜನ್ ಆಸ್ಟ್ರೋ ವ್ಯೂವರ್ಸ್ ಗಳಿಗೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ, ಅದರಲ್ಲೂ ಮಿಥುನ ರಾಶಿಯ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತೀನಿ, ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಮಿಥುನ ರಾಶಿಯವರು ಹೇಗೆಲ್ಲ ಇರ್ತಾರೆ ನೋಡಿ. ಮೃಗಶಿರ, ಆರಿದ್ರ, ಪುನರ್ವಸು ಈ 3 ನಕ್ಷತ್ರಗಳು ಕೂಡ ಮಿಥುನ ರಾಶಿಯಲ್ಲಿರೋಗೆ ಬರುತ್ತೆ. ಮಿಥುನ ರಾಶಿಯವರು ಈ 3 ನಕ್ಷತ್ರದಲ್ಲಿ ಜನಿಸಿರ್ತೀರಾ. ಹಾಗೆ ನೋಡಿ, ರಾಶಿಯಾಧಿಪತಿ ಬುಧ ಆಗಿರ್ತಾರೆ. ಬುಧ ಅಂದ್ರೆ ಗೊತ್ತಲ್ಲ, ತುಂಬಾ ಬುದ್ಧಿವಂತರು ಅಂತ ಹೇಳ್ಬೋದು. ಮತ್ತೆ ಇವರ ವಾಯು ತತ್ವ ಇವ್ರದಾಗಿರುತ್ತೆ. ಸ್ವಭಾವ ದ್ವಿಸ್ವಭಾವ ಅಂದ್ರೆ ಎರಡೆರಡು ಮನ್ಸು ಇವ್ರಿಗೆ, ಎರಡೆರಡು ತರ ಇರೋದು ಇವ್ರು. ಯಾಕಂದ್ರೆ ಒಂಥರ ಹೇಗೆ ಅಪ್ಪ ಅಂದ್ರೆ, ಏನೋ ಒಂದು ಮಾತು ಹೇಳೋದು, ಅದನ್ನ ಇನ್ನೊಂದ್ ಮಾತಾಡೋದು. ಹೀಗೆ ಈ ಎರಡು ಸ್ವಭಾವ, ಸ್ವಭಾವ ಏನಿರುತ್ತೆ ಅದು ಈ ಮಿಥುನ ರಾಶಿ ಅವ್ರಿಗಿರುತ್ತೆ. ಮತ್ತೆ ನೋಡಿ, ಇವ್ರಿಗೆ ತುಂಬಾ ಚುರುಕು ಬುದ್ಧಿ, ಬ್ರಿಲಿಯಂಟು, ಮಾತಿನ ಚಾತುರ್ಯ ಏನಿರುತ್ತೆ ಅದೆಲ್ಲವೂ ಕೂಡ ತುಂಬಾ ಸೂಪರ್ ಅಂತ ಹೇಳ್ಬೋದು. ಹಾಗೆ ಬುದ್ಧಿ ಜಾಸ್ತಿ ಇವ್ರಿಗೆ. ಇವರ ಒಂದು ಬುದ್ಧಿಯಿಂದ ಏನ್ ಬೇಕಾದ್ರೂ ಸಾಧಿಸ್ತಾರೆ. ಮರ್ಕ್ಯೂರಿ ಅಂತ ನಾವ್ ಏನ್ ಹೇಳ್ತೀವಿ ಅದೇ ಇವ್ರದ್ದಾಗಿರುತ್ತೆ. ಮತ್ತೆ ಇವ್ರಿಗೆ ತುಂಬಾ ಚತುರತೆ, ನಿಪುಣರು. ಏನಾದ್ರೂ ಒಂದ್ ಕೆಲ್ಸ ಕೊಟ್ರೆ ಅದು ಹೇಗಾದ್ರೂ ಮಾಡಿ ಆ ಕೆಲ್ಸನ ಪಾಸಿಟಿವ್ ಮಾಡ್ಕೊಂಡ್ ಬಂದಿರ್ತಾರೆ. ತಿಪ್ಪರ್ಲಾಗ ಹಾಕಿದ್ರು ಇವ್ರ ಹತ್ರ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಅದು ನೆಗೆಟಿವ್ ನ ಪಾಸಿಟಿವ್ ಮಾಡೋದು, ಪಾಸಿಟಿವ್ ನ ನೆಗೆಟಿವ್ ಮಾಡೋದು, ಹೀಗೆ ಏನಾದ್ರೂ ಮಾಡಿ ಇವರ ಒಂದು ಕೆಲ್ಸ, ಇವರ ಚಾತುರ್ಯತೆಯಿಂದ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತೇನೆ, ನೋಡೋಣ ಬನ್ನಿ. ನೋಡಿ, ಮಿಥುನ ರಾಶಿಯವರು ತುಂಬಾ ಟೈಮ್ ಚೆನ್ನಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಅತಿ ಹೆಚ್ಚು ಟೈಮು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಬುಧ 4ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ. ಕನ್ಯಾ ರಾಶಿ ಅಂತಂದ್ರೆ ಅದು ಅವಂದೇ ಮನೆ ಆಗಿರೋದ್ರಿಂದ, ರಾಶಿಯಾಧಿಪತಿ ಬುಧ ಸೂರ್ಯನ ಜೊತೆ 4ನೇ ಮನೆಯಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಅಥವಾ ಗವರ್ಮೆಂಟ್ ಜಾಬ್ಗೆ ಎಕ್ಸಾಮ್ಸ್ ಏನಾದ್ರು ಬರ್ದಿರ ಖಂಡಿತವಾಗ್ಲೂ ನಿಮ್ದೇ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಈ ಸತಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಾನು ಪಾಸಿಟಿವ್ ಆಗೇ ನೋಡ್ತಿರ್ತೀರಾ. ಮತ್ತೆ ಲಾಭ, ಬಿಸ್ನೆಸ್ ಏನಾದ್ರು ಮಾಡ್ತೀರಾ ಖಂಡಿತವಾಗ್ಲೂ ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನಿಮ್ಗೆ ಲಾಭ ಬರುತ್ತೆ ಮಿಥುನ ರಾಶಿಯವ್ರಿಗೆ. ಸೊ ಏನಪ್ಪಾ ಅಂತಂದ್ರೆ ನೋಡಿ, ಈ ಬಿಸ್ನೆಸ್ ಜಾಬ್ ಅಂತ ಬಂದಾಗ ಏನಿಲ್ಲ, ನೀವು ಒಂದ್ ಸ್ವಲ್ಪ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಗ್ರೀನ್ ಜಾಸ್ತಿ ಎಲ್ಲಿರುತ್ತೆ, ಗ್ರೀನ್ ಥೀಮ್ ಎಲ್ಲಿರುತ್ತೆ, ಅಥವಾ ಈ ಗಿಡ ಮರಗಳು ಎಲ್ಲಿರುತ್ತೆ ಅಲ್ಲಿ ಕುತ್ಕೊಂಡು ನೀವೇನಾದ್ರೂ ಯೋಚನೆ ಅಲ್ಲ, ನೀವೇನಾದ್ರೂ ಪ್ಲಾನ್ ಮಾಡಿದ್ದೆ ಆಗಿದ್ದಲ್ಲಿ ಆ ತರ ಪ್ಲೇಸ್, ಆ ತರ ಜಾಗದಲ್ಲಿ ಕುತ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಪಾಸಿಟಿವ್ ಆಗುತ್ತೆ. ನಿಮ್ಗೆ ಐಡಿಯಾಸ್ ತುಂಬಾ ಬರ್ತಾ ಇರುತ್ತೆ ಮಿಥುನ ರಾಶಿಯವ್ರಿಗೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ರೆಮಿಡಿಯನ್ನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಮತ್ತೆ ನೋಡಿ, ಕೆಲ್ಸ ಅಂತಂದ್ರೆ, ಕುಟುಂಬ ಅಂತ ಬಂದ್ರೆ ನೋಡಿ, 2ನೇ ಮನೆ ಶುಕ್ರ 3ರಲ್ಲಿ ಕೇತು ಜೊತೆ ಇರ್ತಾನೆ. ಸೊ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಇಂದ ಲಾಭ, ಅಥವಾ ನಿಮ್ ಫ್ರೆಂಡ್ಸ್ ಮನೇಲಿ ಯಾರ ಮನೇಲಿ ನಿಮ್ಮ ತುಂಬಾ ಆಪ್ತರು, ನಿಮ್ಮ ಬಂಧು ಮಿತ್ರರು ಯಾರಾದ್ರೂ ಮನೆ ಕಟ್ಟೋದಾಗಿರ್ಬೋದು, ಮನೆ ತಗೊಳ್ಳೋದಾಗಿರ್ಬೋದು ಅಂತ ಒಂದು ಸಿಹಿ ಸುದ್ದಿಯನ್ನು ಕೂಡ ನೀವು ಕಿವಿಯಲ್ಲಿ ಕೇಳ್ತೀರಿ. ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಸಹೋದರರಿಗೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ಬೋದು. ನಿಮ್ಮ ಜೊತೆಲಿ ಹುಟ್ಟಿರೋರ್ಗೆ, ನಿಮ್ಮ ಒಡ ಹುಟ್ಟಿದವ್ರಿಗೆ ಎಲ್ಲೋ ಒಂದ್ ಕಡೆ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಶುಕ್ರ ಮತ್ತೆ ಕೇತು 3ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಹೆಲ್ತ್ ಡ್ಯಾಮೇಜ್ ಆಗತ್ತೆ ಅಂತ ಹೇಳ್ಬೋದು. ಮತ್ತೆ 11ನೇ ಮನೆ ಕುಜ 5ರಲ್ಲಿ ಯಾವ್ದಾದ್ರೂ ರೂಪದಲ್ಲಿ, ನಿಮ್ಮ ಮಕ್ಕಳ ರೂಪದಲ್ಲಿ ಹಳೆ ದುಡ್ಡಾಗಿರ್ಬೋದು ಅಥವಾ ಜಮೀನ್ ಆಗಿರ್ಬೋದು, ನಿಮ್ಮ ಮಕ್ಕಳಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ಮಕ್ಕಳಿಂದ ಅಂತಂದ್ರೆ ನಿಮ್ಮ ಮಕ್ಳ ಕೆಲ್ಸದ ವಿಚಾರದಲ್ಲಿ ಆಗಿರ್ಬೋದು, ಹೀಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಕ್ಕಳಿಂದ ತುಂಬಾ ಪಾಸಿಟಿವ್ ನ ಕೇಳ್ತೀರಾ ಅಂತ ಹೇಳ್ತೀನಿ. ನೋಡಿ, ನಿಮ್ಗೆ 5ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮ್ಮ ಪ್ರಾಪರ್ಟಿ ವಿಷಯದಲ್ಲೂ ಅಷ್ಟೇ, ನಿಮ್ಮ ಪ್ರಾಪರ್ಟಿ ವಿಷಯ, ಇಲ್ಲ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಬರೋದು, ಇಲ್ಲ ನಿಮ್ಮ ಮಕ್ಕಳಿಗೆ ದುಡ್ಡು ಬರೋದು, ನಿಮ್ಗೆ ಯಾರಿಗಾದ್ರೂ ಇವಾಗ ಮಕ್ಳು ಹುಟ್ಟಿದ್ರೆ, ನಿಮ್ಗೆ ಯಾರಿಗೆ ಮಿಥುನ ರಾಶಿಯವ್ರಿಗೆ ಮಕ್ಳು ಹುಟ್ಟುತ್ತೆ, ಈಗ ಯಾರಿಗ್ ಮಕ್ಳು ಹುಟ್ಟುತ್ತೆ, ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಯಾವ್ದೋ ಒಂದ್ ರೀತಿ ನೀವು ಪ್ರಾಪರ್ಟಿ ತಗೋಬಿಡ್ತೀರಾ, ಜಾಗ ತಗೋಬೇಕು ಅನ್ಕೋತಾ ಇರ್ತೀರಾ, ಆಗ್ತಾ ಇರಲ್ಲ. ಆದ್ರೆ ಇವಾಗ ಸಡನ್ ಆಗಿ ಆಗ್ಬಿಡುತ್ತೆ ನಿಮ್ಗೆ. ಈ ಬರೋ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಅನ್ಕೋತಿರೋ ಅದೆಲ್ಲ ಮಾಡ್ಕೋಬಹುದು. ನೋಡಿ, ಮತ್ತೆ 8ನೇ ಮನೆ ಶನಿ 10ಕ್ಕೆ ಬಂದಿರೋದ್ರಿಂದ, 8 ಮತ್ತೆ 9ನೇ ಮನೆ ಶನಿ 10ನೇ ಮನೆಗೆ ಬಂದಿರೋದ್ರಿಂದ ತುಂಬಾ
ತುಂಬಾ ಹೆಚ್ಚು ಕೆಲಸದ ಅವಕಾಶಗಳು ಅತಿ ಹೆಚ್ಚು ಬರ್ತಾ ಇರ್ತವೆ ನಿಮ್ಗೆ. ಎಲ್ಲಿ ಕೆಲಸ, ನೀವೆಲ್ಲಾದ್ರೂ ಯಾವಾಗೋ ಒಂದ್ ಕಡೆ ಎಕ್ಸಾಮ್ಸ್ ಬರ್ದಿರ್ತೀರಾ, ಯಾವಾಗೋ ಒಂದ್ ಕಡೆ ನೀವು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಾ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹುಡ್ಕೊಂಡ್ ನಿಮ್ಗೆ ಕೆಲಸ ಸಿಕ್ಕತ್ತೆ, ಹುಡ್ಕೊಂಡ್ ಕೆಲಸ ಬರುತ್ತೆ. ಅಥವಾ ನೀವು ಕೆಲ್ಸದ ಬಗ್ಗೆ ಯಾರತ್ರ ಯಾವಾಗ್ಲಾದ್ರೂ ಮಾತಾಡ್ತಿರ್ತೀರಾ, ಅದು ಇವಾಗ ನಿಮ್ಗೆ ಪಾಸಿಟಿವ್ ಆಗ್ಬಿಡುತ್ತೆ. ಕೆಲ್ಸ ಕೂಡ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಕೆಲ್ಸದ ವಿಚಾರದಲ್ಲಿ ಪ್ರಾಬ್ಲಮೇ ಬೇಡ, ವರಿನೇ ಬೇಡ ಅಂತ ಹೇಳ್ಬೋದು. ಕೆಲ್ಸದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ಹಾಗೆ ರಾಹು, ಯಾಕಂದ್ರೆ ಜಾಸ್ತಿ ಹಿರಿಯ 9ನೇ ಮನೇಲಿ ರಾಹು ಇರೋದ್ರಿಂದ ನಿಮ್ಮ ಮನೆಯ ಹಿರಿಯರ ಆರೋಗ್ಯವನ್ನ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆ ಹಿರಿಯರ ಆರೋಗ್ಯ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವರ ಒಂದು ನಿಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರೋಂತಹ ಒಂದು ದೇವಸ್ಥಾನ ಆಗಿರ್ಬೋದು, ದೇವ್ರನ್ನಾಗಿರ್ಬೋದು, ಅದನ್ನ ನೀವು ತುಂಬಾ ಆರಾಧಿಸ್ಬೇಕಾಗತ್ತೆ. ಅಥವಾ ನೀವು ಒಂದು ನಾಗರ ಕಲ್ಲಿಗೆ ಯಾವತ್ತಾದ್ರೂ ಒಂದು ರಾಹು ಕಾಲದಲ್ಲಿ ಹೋಗಿ ಪೂಜೆ ಮಾಡ್ಕೊ ಬಂದಿದ್ದೆ ಆಗಿದ್ದಲ್ಲಿ ನಿಮ್ಮ ಮನೆಯ ಹಿರಿಯರಿಗೆ ಸ್ವಲ್ಪ ಈ ಹೆಲ್ತ್ ಅಪ್ಸೆಟ್ ಏನಾಗುತ್ತೆ ಅದನ್ನ ಕಮ್ಮಿ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಅದ್ರಿಂದ ನೀವು ಅಥವಾ ನೋಡಿ 9ನೇ ಮನೇಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಯಾರನ್ನಾದ್ರೂ ಲಾಸ್ಟ್ ಮಾಡ್ಕೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗಾಗಿ ಸ್ವಲ್ಪ ಹಿರಿಯರ ಒಂದು ಆರೋಗ್ಯವನ್ನ ನೋಡ್ಕೊಳ್ಬೇಕಾಗುತ್ತೆ. ಅದರ ಜೊತೆ ನಿಮ್ಮ ಒಂದು ಆರೋಗ್ಯ ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಏನಾದ್ರೂ ಆದಾಗ ನಮಗೂ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅದನ್ನ ಕೇಳೋ ಕೆಪಾಸಿಟಿ, ತಡ್ಕೊಳ್ಳೋ ಶಕ್ತಿ ಕೂಡ ನಮ್ಗೆ ಇರ್ಬೇಕಾಗತ್ತೆ. ಹಾಗಾಗಿ ನೀವು ರಾಹುವಿನ ಅತಿ ಹೆಚ್ಚು ಆರಾಧನೆ ಮಾಡಿ, ಮತ್ತೆ ರಾಹು ಕಾಲವನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.